ಹಾಯ್ ಹಲೋ ನಮಸ್ತೆ. ಡೇ 137 ಆಫ್ 150 ಡೇಸ್ ಚಾಲೆಂಜ್. 5:55 ಟೈಮು. ಸೊ ಲೈಕ್ ಈಗ ಹೊಂಟಿವಿ ಆಫೀಸ್ ಕಡೆ. ಸೊ ಇದಾದಮೇಲೆ ಮತ್ತೆ ಯಾದಗಿರಿ ಹೋಗ್ಬೇಕು ನಾವು ಇವತ್ತು. ಸೊ ನಿನ್ನೆ ಆಲ್ಮೋಸ್ಟ್ ನೋಡಿರ್ಬೋದು ನೀವು. ಅದೊಂದೇನು ಮತ್ತೆ ರೂಟೀನ್ ಚೇಂಜ್ ಮಾಡ್ಕೊಂಡಿವಿ. ಸೊ ಇಟ್ಸ್ ವರ್ತ್ ಇಟ್. ಮತ್ತು ನೈಟ್ 1 ಅವರ್ ಮಾಡಿದ್ವಿ ವಾಕ್ ನಾವು. ಸೊ ಆಲ್ಮೋಸ್ಟ್ ನಿನ್ನೆ 3.5 ಅವರ್ ಮೇಲ್ಗಡೆ 3 ಅವರ್ 40 ಮಿನಿಟ್ಸ್ ಬೈ ವಾಕ್ ಮಾಡಿದ್ವಿ. ಸೊ ನೋಡೋಣ ಡೇ ಬೈ ಡೇ ಈಗ ಪುಷಿಂಗ್ ಲಿಮಿಟ್ಸ್. ಸೊ ಇನ್ನು ಏನೇನು ಮಾಡ್ತೀವಿ ಅಂತ ತಿಳಿಸ್ತಾ ಆಗ್ತೀನಿ ಅಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಸೊ ಇದು ನಮ್ಮದು 3 ಆಮ್ಲೆಟ್, ಇದು ಓಟ್ ಶೇಕ್, ಸೊ ಇದ್ರ ಜೊತೆ ಒಂದು ಆ್ಯಪಲ್. ಸೊ ಇದು ನಮ್ದು ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ನೋಡ್ಬೋದು ನಿಮ್ಗೆ ಎಷ್ಟಾಗಿದೆ ಅಂದರೆ ಸೊ 8:59 ಆಗ್ಯದ. ಸೊ ಇದಾದಮೇಲೆ ಸಿಗಮಂತ ಆಫೀಸ್ ಹೋಗ್ಬೇಕಾದ್ರೆ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಟೈಮ್ ನೋಡ್ಬೋದು 3:03 ಆಗ್ಯದ. ಇದು ನಾವು ವಾಪಸ್ ಈಗ ಜಸ್ಟ್ ಅದು ಕಾರ್ ಪಾರ್ಕ್ ಮಾಡಿ ಕಾರ್ ತೊಗೊಂಡು ಹೊಂಟೀವಿ. ಈಗ ಊಟ ಅಂತ ಮಾಡ್ಕೋಕ್ಕಾಗಲ್ಲ ಮನೆಗೆ ಹೋಗಿ. ಸೊ ಹಂಗಾಗಿ ನಾವು ಇಲ್ಲಿಂದನೇ ಊಟ ಪಾರ್ಸಲ್ ತೊಗೊಂಡೋಗಿ ಸೊ ಈಗ ಮತ್ತೆ ನೈಟ್ 2 ಊಟ ಅದರಲ್ಲೇ ಮಾಡ್ಬೇಕು. ಅದಾದಮೇಲೆ ವಾಪಸ್ ನಾವು ಜಲ್ದಿ ಹೋಗ್ಬೇಕಲ್ಲ, ಯಾಕಂದರೆ 5:15 ಆ ಥರ ಈ ಟೈಮ್ ಇದರಲ್ಲಿ ಇರಬೇಕಾದ್ರೆ ನಾವು ಹೋಗ್ತೀವಿ. ಯಾಕಂದರೆ ಲೈಕ್ ನಾವು ವಾಕ್ ಹೋಗ್ತೀವಲ್ಲ ಈಗ ಸಾಯಂಕಾಲನ. ಸೊ ಹಂಗಾಗಿ ಜಲ್ದಿ ಹೋಗ್ಬೇಕಷ್ಟೇ, ಅದು ಬಿಟ್ಟರೆ ರೆಸ್ಟ್ ಇರಲ್ಲ. ಸೊ ಈಗ ಸಿಗಮಂತ ಆಮೇಲೆ ಮನೆಗೆ ಹೋದ್ಮೇಲೆ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಸೊ ಈಗಿದು 3:30 ಆತ ಟೈಮ್ ನಮ್ದು ಆಲ್ರೆಡಿ. ಸೊ ನಾವಿನ್ನ ಈಗ ವಾಟರ್ ಫಿಲ್ ಮಾಡಿ ಇಡ್ಲಾಗ್ತೀವಿ. ಸೊ ಇದಿಷ್ಟಿಟ್ಟು ಊಟ ಮಾಡ್ಕೊಂಡು 5 o'clock ಹಂಗೆ ಇಲ್ಲಿಂದ ಬಿಡ್ತೀವಿ. 5:10 ಅಥವಾ 5:15 ಹಂಗೆ. ಸೊ ನೋಡೋಣ ಸಿಗಮಂತ ಆಮೇಲೆ ಹೋಗ್ಬೇಕಾದ್ರೆ ಜಿಮ್ಮಿಗೆ. ಸೊ ಪ್ರೀ-ವರ್ಕೌಟ್ ಆಲ್ರೆಡಿ ಬನಾನ ಎಗ್ ಕುಕ್ ಮಾಡ್ಕೋಬೇಕು ಆಮೇಲೆ. ಸೊ ತಿಂದು ಹೋಗ್ಬೇಕಂದ್ರೆ ಸಿಗಮಂತ. ಸೊ ಸ್ಟೇಷನ್, ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಸೊ ಇದು 50 ಟೈಮು. ಇದು ನಮ್ಮದು ವಾಟರ್ ಕ್ಯಾನ್. ಸೊ ನಾವು ಬೈ ವಾಕ್ ವಾಪಸ್ ಹೊಂಟೀವಿ ಈಗ. ಸೊ 5:50 ಅಂದ್ರೆ ಒಂದು 40 ಮಿನಿಟ್ಸ್ ಅಂದ್ರೆ 6:30. ಸೊ 6:30 ಹೋಗ್ತೀವಿ ನಾವು ಜಿಮ್ಮಿಗೆ. ಸೊ ನೋಡೋಣ 6:30ಇಂದ ಎಷ್ಟೊತ್ತಾಗುತ್ತೆ ಅಂತ. ಸೊ ಎದ್ದೇಳ್ಬೇಕಂದ್ರೆ ಲೇಟ್ ಆಯ್ತು ನನಗೆ. ಸೊ ಹಂಗಾಗಿ ರೆಡಿ ಆಗಲಿಲ್ಲ ಜಲ್ದಿ. ಸೊ ಜಿಮ್ ಹೋದ್ಮೇಲೆ ಸಿಗಮಂತ. ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಸೊ ಜಿಮ್ಮಲ್ಲಿ ಇವತ್ತು ನಮ್ದು ಇರುತ್ತೆ ಬ್ಯಾಕ್ ಮತ್ತು ಬೈಸೆಪ್ ಎಕ್ಸಸೈಸಸ್ಸು. ಸೊ ಬ್ಯಾಕಲ್ಲಿ ಒಂದು 6 ವೇರಿಯಂಟ್ ಆಫ್ ಎಕ್ಸಸೈಸಸ್, ಆಮೇಲೆ ಬೈಸೆಪ್ಪಲ್ಲಿ ಒಂದು 3 ವೇರಿಯಂಟ್. ಸೊ 6 ವೇರಿಯಂಟಲ್ಲಿ ಏನಂತಂದರೆ ಲ್ಯಾಟ್ ಪುಲ್ ಡೌನ್ ಮಷಿನ್ ಇದು ನಾವು ಮಾಡ್ಲಾತಿದ್ದು. ಇದಾದಮೇಲೆ ನಾವು ಮಾಡ್ತೀವಿ ಸಿಂಗಲ್ ಹ್ಯಾಂಡೆಡ್ ಲ್ಯಾಟ್ ಪುಲ್ ಡೌನ್ಸ್ ಮಷೀನು. ಸೊ ಅದು ಬಿಸಿ ಇರೋದ್ರಿಂದ ಸೊ ಅದನ್ನು ನಾವು ಲಾಸ್ಟಲ್ಲಿ ಶಿಫ್ಟ್ ಮಾಡ್ಕೊಳ್ತೀವಿ. ಸೊ ಇದಾದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ ಚೆಸ್ಟ್ ಸಪೋರ್ಟೆಡ್ ವರ್ಟಿಕಲ್ಲು ಮತ್ತು ಹಾರಿಜೆಂಟಲಿ ಶಿಫ್ಟ್ ಆಗ್ತೀವಿ. ಸೊ ಇವೆರಡು ಎಕ್ಸಸೈಸ್ ಮುಗಿಸ್ಕೊಂಡು ಇದರಲ್ಲಿ ಏನಂತಂದರೆ ಕಂಪ್ಲೀಟಾಗಿ ಎಲ್ಲ ಎಕ್ಸಸೈಸ್ ಇವತ್ತಿರುತ್ತೆ ನಮ್ಗೆ 3 ಸೆಟ್ ಈಚ್. ಅದಾದಮೇಲೆ ಲೈಕ್ ಮೀಡಿಯಮ್ ವೆಯ್ಟೆಡ್ ಹೊಡಿಲಾಗತ್ತೀವಿ. ಲೈಕ್ ಅಂತ ಪರಿ ಜಾಸ್ತಿ ವೆಯ್ಟೆಡ್ ಇಲ್ಲ, ನಮ್ಮ PR ಇಲ್ಲ. ಯಾಕಂದರೆ ಸ್ವಲ್ಪ ಹೆವಿ ಫೀಲ್ ಆಗ್ತದೆ ಇವತ್ತು ನಮ್ಗೆ. ಒಂದು ಸ್ವಲ್ಪ ಮಸಲ್ ಲೈಕ್ ಹೆವಿ ಟಯರ್ಡ್ ಅನ್ನೋ ಫೀಲ್ ಅಲ್ಲತ್ತಲ್ಲ, ಹಂಗಾಗಿ ಸೊ ಆದಷ್ಟು ಒಂದು ಸ್ವಲ್ಪ ಲೈಕ್ ಮೀಡಿಯಮ್ ವೆಯ್ಟೆಡ್ ಹೊಡಿಲಾಗತ್ತೀವಿ. ಸೊ ಬಟ್ ರೆಪ್ಸಲ್ಲಿ ಏನು ಚೇಂಜಸ್ ಅಲ್ಲ, ಲೈಕ್ ಆಲ್ಮೋಸ್ಟ್ ಸ್ಟಿಲ್ ಫೇಲ್ಯೂರ್ ಇರುತ್ತೆ. ಸೊ ಎಕ್ಸ್ಟ್ರಾ ಸೊ ಹಿಂಗಾಗಿ ವೇಟ್ ಕಮ್ಮಿ ಹೊಡೋದ್ರಿಂದ ವೇಟ್ ನಮ್ಗೆ ಜಾಸ್ತಿ ಬರ್ಬೋದು. ಸೊ ಲೈಟ್ ಆಗಿಂದರೆ ನಮ್ಮದು ರೆಪ್ಸ್ಗಳು ಜಾಸ್ತಿ ರೆಪ್ಸ್ ಜಾಸ್ತಿ ಇರುತ್ತೆ, ವೇಟ್ ನಾರ್ಮಲ್ ಮೀಡಿಯಮ್ ಇರುತ್ತೆ. ಸೊ ಆದಮೇಲೆ ನಾವು ಶಿಫ್ಟ್ ಆಗ್ತೀವಿ ನಮ್ಮದು ನೆಕ್ಸ್ಟ್ ಎಕ್ಸಸೈಸ್ಗೆ ಬೆಂಟ್ ಓವರ್ ಬಾರ್ಬೆಲ್ ರೋ. ಅದಾದ ತಕ್ಷಣ ಇದರಲ್ಲಿನೇ ಬೆಂಟ್ ಓವರ್ 8 ರೋ ಅಂತ ಇರುತ್ತೆ. ಸೊ ಅದನ್ನು ಸೇಮ್ ಇದೇ ಥರ ಇರುತ್ತೆ, ಬಟ್ ಒಂದು ಸ್ವಲ್ಪ ಲೈಕ್ ಇದು ಮಾಡೋದ್ರಲ್ಲಿ ಏನು ವೇ ಅದಲ್ಲ ಅದು ಚೇಂಜ್ ಇರುತ್ತೆ. ಸೊ ಇದು ನಮ್ಮದು ಬ್ಯಾಕ್ ವರ್ಕೌಟ್ ಎಕ್ಸಸೈಸಸ್ಸು. ಇದರಲ್ಲಿ ಏನಂತಂದರೆ ನಾವು ಹೇಳಿದ್ವಲ್ಲ ಲಾಸ್ಟಲ್ಲಿ ನಾವು ನಮ್ಮದು ಸಿಂಗಲ್ ಹ್ಯಾಂಡೆಡ್ ಲ್ಯಾಟ್ ಪುಲ್ ಡೌನ್ ಮಷಿನ್ ಮಾಡ್ಕೊಳ್ತೀವಿ. ಇದರಲ್ಲಿ ಸ್ಮಿತ್ ಮಷೀನಲ್ಲಿ ಇಂಗ್ಲೆಂಡ್ ಬೆಂಚ್ ಜೊತೆ. ಸೊ ಅದನ್ನು ನಾವು ಇದು ನಮ್ಮದು 8 ರೋ ಆದಮೇಲೆ ಮಾಡ್ಕೊಳ್ತೀವಿ. ಸೊ ಇದರಿಂದ ನಾವು ಅದಕ್ಕೆ ಶಿಫ್ಟ್ ಆಗ್ತೀವಿ ನೆಕ್ಸ್ಟ್ ಈಗ. ಸೊ ಅದರಲ್ಲಿನ ಸೇಮ್ ಪ್ಲ್ಯಾನಲ್ಲಿ ಏನು ಚೇಂಜಸ್ ಇರೋಲ್ಲ. ಸೊ 3 ಸೆಟ್ ಈಚ್ ವಿತ್ ಮ್ಯಾಕ್ಸಿಮಮ್ ಲೈಕ್ ಟಿಲ್ ಫೇಲ್ಯೂರ್. ಸೊ ಮೀಡಿಯಮ್ ವೆಯ್ಟೆಡ್ ಇವತ್ತು. ಇದು ನಮ್ಮದು ಕಂಪ್ಲೀಟಾಗಿ ಇವತ್ತು ಬ್ಯಾಕ್ ವರ್ಕೌಟ್ ಎಕ್ಸಸೈಸಸ್ಸು. ಸೊ ಇದರಲ್ಲಿ ನೀವು ನೋಡ್ಬೋದು ಮಸಲ್ಸ್ಗಳು ಬೈಸೆಕ್ಟ್ ಹೆಂಗೆ ಆಗ್ಯದ, ಅದಾದಮೇಲೆ ಕಟಿಂಗ್ ಹೆಂಗೆ ಆಲ್ರೆಡಿ ನಮಗೆ ವಿಸಿಬಲಾಗಿ ಕಾಣಲಾಗುತ್ತದೆ ಅಂತೇಳಿ. ಸೊ ಇದು ನಮ್ಮದು ಈಗ ಬೈಸೆಪ್ಸ್ಗೆ ಹೋಗೋದು ಟೈಮು. ಸೊ ಬೈಸೆಪ್ಪಲ್ಲಿ ಏನಂತಂತಂದರೆ 3 ವೇರಿಯಂಟ್ ಇರುತ್ತೆ. ಒಂದು ಫೀಚರ್ ಕರ್ಲ್ಸ್, ಅದಾದಮೇಲೆ ನಾವು ಮಾಡ್ತೀವಿ ಇನ್ಕ್ಲೈನ್ ಡಂಬಲ್ ಕರ್ಲ್ಸ್, ಅದಾದಮೇಲೆ ಲಾಸ್ಟಲ್ಲಿ ಹ್ಯಾಮರ್ ಕರ್ಲ್ಸ್ ಇರುತ್ತೆ. ಸೊ ಇದು ಇವತ್ತಿನ ನಮ್ಮದು ಕಂಪ್ಲೀಟಾಗಿ ಆರ್ಮ್ಸ್ ವರ್ಕೌಟ್. ಲೈಕ್ ಅಂದರೆ ಆರ್ಮ್ಸ್ ಅಂದರೆ ನಮ್ಮದು ಬೈಸೆಪ್ ವರ್ಕೌಟು ಇವತ್ತಲ್ಲಿ ಪ್ಲ್ಯಾನಲ್ಲಿರೋದು. ಸೊ ಇದಿಷ್ಟು ನಮಗೆ ಒಂದು 2.5 hour ಹಂಗೆ ಕಾಸ್ಟ್ ಮಾಡ್ತದೆ. ಸೊ ಇದಾದಮೇಲೆ ನಾವು ಥ್ರೆಡ್ ಮೇಲೆ ಹೋಗಂಗಿಲ್ಲ. ಲೈಕ್ ನಾವೀಗ ವರ್ಕ್ ಮಾಡ್ಲಾಗ್ತೀವಿ ಆ್ಯಪ್ಸ್ ಮೇಲೆ, ಸೊ ನಮ್ಮದು ಕೋರ್ ಮೇಲೆ.
ಸೊ ಕೋರ್ ಎಕ್ಸಸೈಸಸ್ ನಾನು ಈಗ ಪ್ರೆಸೆಂಟ್ಲಿ ವಿಡಿಯೋ ಮಾಡ್ಲಿಕ್ಕಿಲ್ಲ ಆ್ಯಕ್ಚುಲಿ. ಅದನ್ನು ನಿಮ್ಗಂದರೆ ನಾನೀಗ ಲೈಕ್ ಕ್ಯಾಲಿಸ್ಥೆನಿಕ್ ಆಮೇಲೆ ಮಿಕ್ಸ್ಡ್ ಆಸ್ಥೆಟಿಕ್ ಈ ಥರ ಒಂದು 2-3 ಎಕ್ಸಸೈಸ್ಗಳನ್ನು ನಾನೇ ಗ್ರಿಂಡ್ ಮಾಡ್ಲಕತ್ತೀನಿ. ಸೊ ಹಂಗಾಗಿ ಆ ಎಕ್ಸಸೈಸ್ಗಳನ್ನು ಸ್ವಲ್ಪ 1 ವೀಕ್ ಅಥವಾ ಒಂದು 10 ಡೇಸ್ ನೋಡ್ಕೊಂಡು ರಿಸಲ್ಟ್ ಮೇಲೆ ನಾನು ನಿಮ್ಗೆ ಪ್ರಿಫರ್ ಮಾಡ್ತೀನಿ, ಲೈಕ್ ಇದು ಮಾಡ್ಬೋದು ಅದಿಲ್ಲ ಅಂತೇಳಿ. ಸೊ ಸುಮ್ಮನೆ ನಾನು ಮಾಡ್ಲಕತ್ತಿರೋದು ನಾನು ಹಾಕಿ ಹಂಗೆ ಹಿಂಗೆ ಅಂತೇಳಿ ನಿಮ್ಗೆ ಫಾಲ್ಸ್ ಇದು ಕೂಡ ನನಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ಈಗ ನೋಡಮ್ಮ ಅದೊಂದು 10 ಡೇಸ್ ಹಂಗೆ ಟೈಮ್ ಕೊಟ್ಟಿದ್ದು ಮಾಡ್ಬೇಕಂತದ. ಸೊ ಇದು ನಮ್ಮದು ಕಂಪ್ಲೀಟಾಗಿ ಲಾಸ್ಟ್ ಎಕ್ಸಸೈಸಸ್. ಸೊ ಇದಾದಮೇಲೆ ನಾವು ಹೋಗ್ತೀವಿ ಬೈ ವಾಕ್ ವಾಪಸ್ ಮನೆ ಕಡೆಗೆ. ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಹುಡುಗರು ಸಿಗ್ತೀವಿ ಅಂತಂದಿರಿ. ಸೊ ನೋಡಮ್ಮ ಏನೇನು ಮಾಡ್ತಾರೆ ಏನಿಲ್ಲ ಅಂತೇಳಿ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಸೊ ಅಲ್ಲಿ ಹೋದ್ಮೇಲೆ ಸಿಗಮ್ಮಂತ ನೋಡಮ್ಮ ಏನೇನು ಮಾಡ್ತೀವಿ ಅಂತೇಳಿ. ಬಾಯ್. ಸೊ 8:40 ಟೈಮ್. ಈಗ ಇಲ್ಲಿಂದ ಜಿಮ್ಮಿಂದ ವಾಪಸ್ ಹೊಂಟೀವಿ ನಾವು. 6:30 ಬಂದಿದ್ವಿ. ಸೊ 6:30, 7:30, 8:30, 2 hours 10 minutes. ನಮ್ಮದು ಗಾಡಿ ಇರಲ್ಲ. ಸೊ ಯಾಕಂದರೆ ಆಲ್ರೆಡಿ ನಾವು 45 minutes ವಾಕ್ ಬಂದ್ವಿ. ಇದಾದಮೇಲೆ ಈಗ ನೆಕ್ಸ್ಟ್ ಮತ್ತೆ 45 minutes ಆಗುತ್ತೆ ನಮಗೆ ಲೋಯಿಂದ ಹೋಗೋಕೆ. ಸೊ ಆಲ್ಮೋಸ್ಟ್ 1.5 hour 140 minutes ಆಗುತ್ತೆ. ಸೊ ನೋಡೋಣ, ಇದಾದಮೇಲೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ವಾಕ್ ಹೋಗ್ಬೇಕು. ಸೊ ಈಗ ಹೋಗ್ಬೇಕಾದ್ರೆ ಮಂಜು ಅಭಿ ನಮ್ಮ ಇಚ್ಛೆ ಸಿಗ್ತೀನಿ ಅಂದಾರ. ಸೊ ನೋಡೋಣ, ಸಿಕ್ಕರೆ ಅಂತಂದರೆ ಅವ್ರಿಗೆ ಇಷ್ಟು ಮಾತಾಡ್ಬೇಕು. ಅದಾದಮೇಲೆ ಸೊ 9:40 ಟೈಮ್ ನಮ್ಮದು. ಸೊ ಈಗ ಬಂದ್ವಿ. ಇಲ್ಲಿ ವಿಜ್ಜ ಮತ್ತು ಇವರು ಸಿಕ್ಕಿದ್ರು. ಸೊ ಅಲ್ಲಿ ಮ್ಯಾಚ್ ನೋಡ್ಕೊಂಡು ನಿಂತಿದ್ವಿ. ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಬೇರೆ ಏನೋ ಮಾತಾಡಿ ಬಂದ್ವಿ. ಸೊ ಈಗ ಮನೆಗೆ ಹೋಗಿ ಊಟ ಮಾಡಬೇಕಾದ್ರೆ ಸಿಗಮಂತ ಏನೇನು ಊಟ ಮಾಡ್ತೀವಿ ಏನಿಲ್ಲ ಅಂತೇಳಿ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್, ಸಿ ಯು ಸೂನ್. ಸೊ 9:50 ಆಗತ್ತದ ಅರೌಂಡ್ ನಮ್ಮದು. ಇದು ನಮ್ಮದು ಊಟ ಟೈಮು. ಸೊ ಇದು ನಮ್ಮದು ರೈಸು ಮತ್ತು ಚಿಕನ್ ವಿತ್ ಆನಿಯನ್ಸ್. ಸೊ ಇದಿಷ್ಟು ಊಟ ಮಾಡ್ಕೊಂಡು ನಾವು ವಾಪಸ್ ವಾಕ್ ಹೋಗ್ತೀವಿ. ಸೊ ಮ್ಯಾಚ್ ನೋಡ್ಕೊಂತ. ಸೊ ಹೋಗ್ಬೇಕಾದ್ರೆ ಒಂದು ವೀಡಿಯೋ ಮಾಡಿ ಹಾಕಿರ್ತೀನಿ. ಅದಾದಮೇಲೆ ಮತ್ತೆ ವಾಪಸ್ ನಾವು ಸೀದಾ ಡೈರೆಕ್ಟ್ ಮ್ಯಾಚ್ ನೋಡ್ಕೊಂತ ಹೋಗ್ತೀವಿ. ಬರಬೇಕಾದ್ರೆ ಲೈಕ್ ಸಿಗಮಂತ. ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಸೊ ಇಟ್ಸ್ 10:10 ಆಗಿದೆ ಟೈಮು. ನಾವು ಆಲ್ರೆಡಿ 10ಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ವಾಚ್ ಒಂದು ನಮ್ಮದು ಸ್ಲೀಪ್ ಟೈಮ್ ಒಂದು ಇರುತ್ತಲ್ಲ 10:30 ಅಂತೇಳಿ. ಸೊ ಹಂಗಾಗಿ ಅದು ನೋಟಿಫಿಕೇಷನ್ ಮತ್ತು ಸ್ಕ್ರೀನ್ ಆಫ್ ಆಗಿಬಿಡುತ್ತೆ ಆಟೋಮೆಟಿಕ್. ಸೊ ಮ್ಯಾಚ್ ನೋಡ್ಕೊತ ನಾವು ಹೊಂಟೀವಿ. ಮೇ ಬಿ ಮಳೆ ಮತ್ತು ಗಾಳಿ ಆದಂತಲ್ಲಿ. ಸೊ ಇವರು ಮ್ಯಾಚ್ ನಿಂದ್ರಿಸಲಾಗ್ಯಾರ. ಸೊ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಸೊ ನೋಡೋಣ, ಮತ್ತು ಆಮೇಲೆ ಸಿಗಮ್ಮ ವಾಪಸ್ ನಾವು ವಾಕ್ ಮುಗಿಸ್ಕೊಂಡ್ಮೇಲೆ. ನಮಗಂತೂ ಏನಿದಿಲ್ಲ. ಸೊ ಆಲ್ರೆಡಿ ಈಗ ಒಂದು 1/2 hour ಹೋದರೆ ಸಾಕು. ಸೊ ನಮ್ಮದು 3 hour ಹೆವಿ ಇದಾಗಿವಿ, ಲೈಕ್ ಎನರ್ಜಿ ಡೌನ್ ಆಗ್ಯದ, ರೆಸ್ಟ್ ಇಲ್ಲ. ಸೊ ಹಂಗಾಗಿ ಅಷ್ಟೇ. ಸೊ ಈಗ ನಾವು ಹೊಂಟೀವಿ ಮುಗಿಸ್ಕೊಂಡು ಸಿಗಮಂತ. ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಸೊ ಟೈಮ್ ಈಗ 11 ಆಗ್ಯದ. ಸೊ ನಾವಿದು ನಮ್ಮದು ಫೈನಲ್ ಟಚ್ ಲೈಕ್ ಇವತ್ತಿಂದು. ಸೊ ಕೆಮಿಕಲ್ ಸಕ್ಕರೆ ಆಮೇಲೆ ಮತ್ತು ನಮ್ಮದು ಸಬ್ಜಾ ಸೀಡ್ಸ್. ಸೊ ಇದು ನಾವು ನೆನೆ ಇಟ್ಟು ಈಗ ಮಲ್ಕೊಳಕ್ಕೆ ಹೊಂಟೀವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್, ಬಾಯ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ವಿ ವಿಲ್ ಸಿ ಯು ಸೂನ್ ಟುಮಾರೋ ವಿತ್ ದ ಸೇಮ್ ರೂಟೀನ್. ಸೊ ಟೇಕ್ ಕೇರ್, ಬಾಯ್.